ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನನ್ನ ವಿಡಿಯೋ ಬಂದ್ಬಿಟ್ಟು ನಮ್ಮ ಹೊಲದಲ್ಲಿ ಟೋಟಲ್ ಆಗಿ 8 ಬೋರ್ವೆಲ್ ಹಾಕ್ಸ್ದೆ, ಒಂದ್ರಲ್ಲೂ ನೀರಿಲ್ಲ. ಸೊ ನೀವು ನೋಡ್ತಿದ್ದೀರಲ್ಲ, ಇದೇ ಬೋರ್ವೆಲ್ಲು, ಇದೇ ಪಾಯಿಂಟು 800 ಅಡಿ ಕೊರೆಸ್ತಾ, ಒಂದು ಡ್ರಾಪ್ ನೀರು ಬಂದಿಲ್ಲ. ಸೊ ಈ ಪಾಯಿಂಟ್ನ ಕೊಟ್ಟನು ತೆಂಗಿನಕಾಯಿ ಪಾಯಿಂಟ್. ಇದು 4 ಎಳೆಯವೆ, 4 ಜಲ ಸಿಗುತ್ತೆ ಅಂತ ನಿಮಗೆ ಅಂತ ಹೇಳಿ ಹೆವಿ ನೀರು ಅಂತ ಹೇಳ್ದ. ಕೊರೆಸ್ದೆ, ಸದ್ಯಕ್ಕೆ ಒಂದು ಡ್ರಾಪ್ ನೀರು ಬಂದಿಲ್ಲ. ಕೊನೆಗೆ ನಾನೇ ಪಾಯಿಂಟ್ ಮಾಡೋದನ್ನ ಕಲ್ತು ಈಗ ಪಾಯಿಂಟ್ ಮಾಡಬೇಕು, ಇಲ್ಲಿ ಎಷ್ಟು ಎಳೆಗಳು ಹೋಗಿದೆ ಅನ್ನೋದನ್ನ ಚೆಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇನ್ನಕ್ಕೆ ತಡ, ಬನ್ನಿ ಚೆಕ್ ಮಾಡ್ಕೊಳ್ಳೋಣ. ಸೊ ಇದು ಗೊತ್ತಲ್ಲ ನಿಮಗೆ, ಮಾಮೂಲಿ ಕಾಪರ್ ರಾಡ್. ಇದು ವರ್ಕ್ ಆಗುತ್ತೆ ಯಾವ ರೀತಿ ಅಂತ ನೋಡ್ತೀನಿ. ಇದು ಏನಾದರೂ ನೀರಂತಂತೂ ಕಂಡುಹಿಡಿಯಲ್ಲ, ಅಲ್ಲಿ ಹರಿ ಇದೆ ಅನ್ನೋದನ್ನ ಮಾತ್ರ ಕಂಡುಹಿಡಿಯುತ್ತೆ. ನೋಡಿ ಯಾವ ರೀತಿ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಒಂದು ಹರಿ ಇದೆ ಇಲ್ಲಿ, ಒಂದು ಪಾಯಿಂಟ್ ಇಲ್ಲಿದೆ ಕನ್ಫರ್ಮ್ ಆಗಿ. ಅವ್ರು ಹೇಳಿದ್ 4. ಸೊ ಅದರಿಂದ ಇಲ್ಲಿ 4 ಏನಾದ್ರು ಸಿಗುತ್ತಾ, ಸುತ್ತ ನೋಡ್ಕೊಂಡ್ ಬರೋಣ ಬನ್ನಿ. ಸೊ ಅದು ಸೇಮ್ ಅಲ್ಲಿ ಸಿಕ್ಕಿದ್ದೆ ಒಂದು ಹರಿ. ಈ ಕಡೆ ಇಲ್ಲಿಂದ ಈ ಕಡೆ ಹೋಗಿದೆ, ಇಲ್ಲೆಲ್ಲಾದ್ರೂ ಸಿಗುತ್ತಾ ನೋಡೋಣ ಮುಂದೆ. ಅಷ್ಟೇ, ಜಸ್ಟ್ ಒಂದೇ ಹರಿ ಹೋಗಿರೋದು, ಇಲ್ಲಿ ಒಂದೇ ಎಳೆ ನೋಡಿ, ಒಂದೇ ಹೋಗಿರೋದು. ಸೆಂಟ್ರು ಕರೆಕ್ಟಾಗಿ ಕೊಟ್ಟಿದ್ದಾನೆ, ಒಂದೇ ಎಳೆಗೇನೆ ಕೊಟ್ಟಿದ್ದಾನೆ, ಬಟ್ ಡ್ರೈ ಎಳೆ ಆಗೋಗಿದೆ. ಸೊ ಈಗ ಇಲ್ಲಿ ಕತ್ರಿ ಆಗ್ತೈತೆ, ಅಂದರೆ ಲೈಟಾಗಿ ನೀರು ಇಲ್ಲಿ ಸ್ಟೋರೇಜ್ ಆಗೈತೆ. 800 ಅಡಿ ಕೊರೆಸಿದೆ. ಸೊ ಮುಚ್ಚಿಬಿಟ್ಟಿದ್ದೀನಿ, ಒಳಗಡೆ ಇನ್ನೂ ಗ್ಯಾಪ್ ಇದೆ, ಅದು ತುಂಬ್ಕೊಂಡಿರೋದ್ರಿಂದ ಅಲ್ಲಿ ನೀರು ನಿಂತಿರೋದು ತೋರಿಸ್ತೈತೆ ನೋಡಿ. ಇಲ್ಲಿ ನಿಮಗೆ ಕರೆಕ್ಟಾಗಿ ಇಲ್ಲಿ ಬಂದರೆ ಜಂಕ್ಷನ್ ಅಂದರೆ ನೀರು ಇಲ್ಲಿ ಸ್ಟೋರೇಜ್ ಆಗೈತೆ, ಅಂದರೆ ಹರಿತಾ ಇದೆ ನೀರು, ಜಾಸ್ತಿ ಏನು ಹರಿತಿಲ್ಲ, ಪವರಾಗೆ ಸ್ಟೋರೇಜ್ ಇದೆ ಅಷ್ಟೇ. ಸೊ ಈ ಕಡೆ ಒಂದು ತೋರಿಸ್ತೈತೆ, ಇದೇನು ಹರಿನಾ ಇಲ್ಲ ಏನು ಕತೆ ನೋಡೋಣ ಇರಿ. ಜಲನ ಇಲ್ಲ ಸುಮ್ಮನೆ ರೇಡಿಯೇಷನ್ ಅಂತ. ಇದು ಜಸ್ಟ್ ರೇಡಿಯೇಷನ್ ಅಷ್ಟೇ, ಇದೇನು ಜಲ ಅಲ್ಲ. ಈ ಕಡೆ ಅಲ್ಲಿಂದ ರೇಡಿಯೇಷನ್ ಇಲ್ಲಿಗೆ ಸಿಕ್ಕಿದೆ, ಅದರದ್ದು ಇಲ್ಲ, ಜಸ್ಟ್ ಒಂದೇ ಇದು. ಅದು ಖಾಲಿ ಗ್ಯಾಪು ಒಂದಿದೆ. ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ನೀರು ಬಂದಿರುತ್ತಾ ಏನೋ ಚೆಕ್ ಮಾಡ್ಕೊಳ್ಳೋಣ ಇರಿ. ಸೊ ಇಲ್ಲಿ ಒಂದು ಸಿಕ್ತು, ಈ ಕಡೆ ಹೋಗಿದೆ. ನೆಕ್ಸ್ಟು ಒಂದೇನೆ, ಅದು ಎಷ್ಟು ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಡಿ. ಸೊ ಪರವಾಗಿಲ್ಲ, ದೊಡ್ಡದೇ ಗ್ಯಾಪು, ಆದರೆ ಖಾಲಿ ಗ್ಯಾಪ್ ಆಗೋಗಿತ್ತು. ಸೊ ಈಗ ನನಗೆ ಇಲ್ಲಿ ಹರಿ ಇದೆ ಅಂತ ಗೊತ್ತಾಯಿತು. ಸೊ ನೀರಿದೆ ಅಂತ ಯಾವ ರೀತಿ ಕನ್ಫರ್ಮ್ ಮಾಡ್ಕೊಳ್ಳೋದು ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಹಾಂ ಮೇಡ. ಸೊ ಇಲ್ಲಿ ಹರಿ ಅಂದರೆ ಇದು ಖಾಲಿ ಗ್ಯಾಪ್ ಇತ್ತು, ನಾನು ಕೊಡಿಸಿದಾಗ ಹೆವಿ ಬರಗಾಲ. ಸೊ ಈಗ ಏನಾದರೂ ನೀರು ಬಂದಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ವ. ಆದಷ್ಟು 2-3 ಇರೋ ಕಡೆ ಪಾಯಿಂಟ್ ಕೊಡಬೇಕು. ಇವರು ಜಸ್ಟ್ ಒಂದಿರೋದ್ ಕಡೆ ಕೊಟ್ಟಿದ್ದಾರೆ, ಡ್ರೈ ಗ್ಯಾಪ್ ಆಯಿತು. ಟೋಟಲ್ 1,30,000 ಇದನ್ನು ಕೊರ್ಸೋಕ್ಕೆ ನನಗೆ ತಗಲಿದಂತಹ ವೆಚ್ಚ. ಸೊ ಇರಿ, ನೀರೇನಾದರೂ ಇದೆಯಾ ಚೆಕ್ ಮಾಡ್ಕೊಳ್ಳೋಣ. ಖಾಲಿ ಗ್ಯಾಪ್ ಇದೆ, ಇನ್ನೂ ನೀರು ಬಂದಿಲ್ಲ ಇದರಲ್ಲಿ. ಸೊ ಇದು ನೀರು ಹರಿತಾ ಇದ್ರೆ ಇದು ಆ್ಯಕ್ಷನ್ನು ಈ ರೀತಿ ಬರೋದು, ಬಟ್ ಆ್ಯಕ್ಷನ್ ಆಗ್ತಾ ಇಲ್ಲ. ಸೊ ಆದ್ದರಿಂದ ಇಲ್ಲಿ ಡ್ರೈ ಗ್ಯಾಪು ಮುಚ್ಚಿಬಿಟ್ಟಿದ್ದೀವಿ. ಅದರಲ್ಲಿ ಇಬ್ಬರು ಬಂದು ಕೊಟ್ಟಂತಹ ಪಾಯಿಂಟ್ ಒಂದೇ ತಾವು, ಅದೇನು ಮಾತಾಡ್ಕೊಂಬಂದು ಕೊಟ್ಟರೆ ಗೊತ್ತಿಲ್ಲ. 4 ಎಳೆ ಅಂದರು, ಸದ್ಯಕ್ಕೆ ಒಂದು ಗ್ಯಾಪು ದೊಡ್ಡದು ಖಾಲಿ ಗ್ಯಾಪ್ ಕೊಟ್ಟಿದ್ದಾರೆ. 1,30,000 ಅವರಿಂದ 3 ನಾಮ ಬಿತ್ತು ನಮಗೆ. ಸೊ ಇದೇನೋ ಕಾಯಿ ಪಾಯಿಂಟು. ಈಗ ಟೆಕ್ನಾಲಜಿ ಪಾಯಿಂಟ್ಗಳು ಬಂದಿದ್ದಾವೆ, ಅದೇ ಮಿಷಿನಲ್ಲಿ ಚೆಕ್ ಮಾಡೋರು. ಸೊ ಲೋರಾ 750 ಏನೋ ಮಹಾನ್ ಭಾವ ಬಂದು 22,000 ಇಸ್ಕೊಂಡು ಒಂದು ಪಾಯಿಂಟ್ ಕೊಟ್ಟಿದ್ದ. ಸೊ ಅದನ್ನು ಡಮ್ಮರು. ಸೊ ಮುಂದೆ ಇದೆ ಯಾವುದು ಅಂತ ತೋರಿಸ್ತೀನಿ ಬನ್ನಿ. ಸೊ ಈಗ ನೀವೇನು ನೋಡ್ತಾ ಇದ್ದೀರಾ, ಇದೇ ಮಿಷಿನ್ ಟೆಕ್ನಾಲಜಿಲಿ ಪಾಯಿಂಟ್ ಮಾಡಿಸಿದಂಥದ್ದು. ಇದರಲ್ಲೂ ಕೂಡ ಒಂದು ಡ್ರಾಪ್ ನೀರು ಬಂದಿಲ್ಲ.
23,000 ಚಾರ್ಜ್ ಮಾಡ್ಬಿಟ್ಟು ಹೋದ ಈ ಪಾಯಿಂಟ್ ಕೊಡೋಕ್ಕೋಸ್ಕರ. ಇನ್ನೊಂದು 23 ಹಾಕಿದ್ರೆ ಇನ್ನೊಂದು 400 ಅಡಿ ರಿಲೇ ಮಾಡಿಸ್ಬೋದಾಗಿತ್ತು ನಾವು. 100% ಪಕ್ಕಾ ನೀರು ಅಂತ ಯೂಟ್ಯೂಬಲ್ಲಿ ಚಾಲೆಂಜ್ ಮಾಡಿ ಕರ್ಸೋದಕ್ಕೆ ಅವ್ರದ್ದು ಫೇಲ್ಯೂರ್ ಆಗಿದೆ. ಬರೀ ಖಾಲಿ ಗ್ಯಾಪ್ ಕೊಟ್ಬಿಟ್ಟು ಹೋದ್ರು. ಸೊ ಇದು ಯಾವ ಕಡೆಯಿಂದ ಯಾವ ಕಡೆಗೆ ಹರಿತೈತೆ, ಅವರು 2 ಎಳೆ ಇದೆ ಅಂತ ಹೇಳಿದ್ರು. ಸೊ ಇದು ಇದೆಯಾ ಅವರು ಪುಂಗಿ ಬಿಟ್ಟಿದಾರ ನೋಡೋಣ ಬನ್ನಿ. ನೋಡಿ, ಫಸ್ಟ್ ಪಾಯಿಂಟ್ ಅಲ್ಲಿದೆ, ತೆಂಗಿನ ಮರ ನೇರದಲ್ಲಿ ಪಾಯಿಂಟ್ ಕೊಟ್ಟಿದ್ದು. ಸೊ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಓಕೆ, ಒಂದಿದೆ ಈ ಸೈಡಿಂದ ಈ ಸೈಡ್ಗೆ ಹರಿತೈತೆ. ಸೊ ಒಂದು ಎಳೆ ಇದೆ ಅನ್ನೋದು ಕನ್ಫರ್ಮ್ ಆಯ್ತು ನನಗೆ. ಸೊ ಬನ್ನಿ ಮುಂದೆ ಹೋಗೋಣ. ಸೊ ಇಲ್ಲೊಂದೇನೋ ಕ್ರಾಸಿಂಗ್ ಏನೋ ತೋರಿಸ್ತಾ ಇದೆ. ಇದೇನು ಎಳೆನಾ ಅಥವಾ ಸುಮ್ಮನೆ ರೇಡಿಯೇಷನ್ನ ಚೆಕ್ ಮಾಡ್ಕೊಳ್ಳೋಣ. ಸೊ ಇದು ಎಳೆ ಅಲ್ಲ, ಸುಮ್ಮನೆ ರೇಡಿಯೇಷನ್ ಅಷ್ಟೇ. ಇದು ಯಾವುದೇ ಎಳೆ ಪಾಯಿಂಟ್ ಅಲ್ಲ. ಓಕೆ, ಹೇಳದ್ನಲ್ಲ ಒಂದು ಪಾಯಿಂಟ್ ಅಲ್ಲಿ ಸಿಕ್ಕಿದ್ದೆ. ಇಲ್ಲಿ ಈ ನೀರು ಈ ಸೈಡಿಂದ ಈ ಸೈಡ್ ಹೋಗ್ತಿದೆ ಅಂತ. ಸಿಮೆಂಟ್ ಮಿಕ್ಸು ಯಾವ ಥರ ಬಂತು, ಬಟ್ ನೀರೇನು ಬಂದಿಲ್ಲ, ಸ್ವಲ್ಪ ಹೇಳಿದ್ನಲ್ಲ ರೇಡಿಯೇಷನ್ನು. ಇದೇನು ಪಾಯಿಂಟ್ ಅಲ್ಲ ನೋಡಿ, ರೇಡಿಯೇಷನ್ ಅಷ್ಟೇ. ಇದು ಪಾಯಿಂಟ್ ಏನಲ್ಲ, ಅದು ನೀರಿನ ಹರಿ ಅಲ್ಲ ಅದು. ಜಸ್ಟ್ ಅಷ್ಟೇ. ಇವು ಅಷ್ಟೇ ಕಾಗೆನೇ ಆಡಿಸಿರೋದು, ಯಾವುದೋ ಎಳೆ ಇಲ್ಲ, ಜಸ್ಟ್ ಒಂದೇ ಈಗಿಂದ ಈಗ ಹೋಗಿರೋದು ಒಂದು ಕೊಟ್ಟಿದ್ದಾರೆ ಅಷ್ಟೇ. ಸೊ ಇದ್ರಲ್ಲಿ ನೀರು ಈಗ ಮಳೆ ಒಯ್ದೈತೆ, ನೀರೇನಾದರೂ ಬಂದಿದೆಯಾ ಅನ್ನೋದನ್ನು ಚೆಕ್ ಮಾಡೋಣ ಇರಿ. ಸೊ ಅದು ಮುಚ್ಚಿಲ್ಲ, ನಾನು ಜಸ್ಟ್ ಕಡಪ ಕಲ್ಲು ಹಾಕಿ ಬಿಟ್ಟಿದ್ದೀನಿ. ಆ ತೆಂಗಿನ ಸಸಿ ನೇರದಲ್ಲಿದೆ. ಆಫ್ ಮಾಡು. ಸೊ ಒಂದು ಇಲ್ಲಿ ಸಿಕ್ಕಿದೆ ನನಗೆ. ಇದೆಷ್ಟಾಗಲ ದೊಡ್ಡದಾ ಇಲ್ಲ ಚಿಕ್ಕದಾ ಚೆಕ್ ಮಾಡ್ಕೊಳ್ಳೋಣ. ಸೊ ಇದು ಪರವಾಗಿಲ್ಲ, ದೊಡ್ಡದೇ ಇದೆ ನೋಡಿ. ಇಲ್ಲಿ ಇದೆ ನೋಡಿ, ಇಷ್ಟಾಗಲ ಈ ಕಡೆ ಹರಿತಾ ಇದೆ. ಸೊ ನಮಗೆ ಈ ಸೈಡಿಂದ ಯಾವುದೇ ರೀತಿ ಕೆರೆ ಯಾವುದು ಈ ಕಡೆ ಇಲ್ಲ, ಅದರಿಂದ ಸೊ ಎಲ್ಲ ಈ ಸೈಡ್ ಡ್ರೈ ಆಗಿದೆ ನನಗೆಲ್ಲ. ಅದನ್ನು ಅಷ್ಟೇ ಈ ಸೈಡಿಂದಾನೇ ಸಿಕ್ತು, ಇದು ಅಷ್ಟೇ ಈ ಸೈಡಿಂದಾನೇ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀರು ಈಗೇನಾದ್ರು ಬಂದಿದೆಯಾ, ಇದನ್ನ ಮುಚ್ಚಿಲ್ಲ, ಹಾಗೆ ಬಿಟ್ಕೊಂಡಿದ್ದೀನಿ. ಚೆಕ್ ಮಾಡೋಣ ನೀರೇನಾದರೂ ಇದೆಯಾ ಇಲ್ವಾ ಅನ್ನೋದನ್ನ ಇದ್ರಲ್ಲಿ ನೋಡ್ಕೊಳ್ಳೋಣ. ಅಷ್ಟೇ ಸೇಮ್ ಇದರಲ್ಲೂ ಇನ್ನ ನೀರು ಬಂದಿಲ್ಲ. ಲೈಟಾಗಿ ಅಂದರೆ ಸ್ವಲ್ಪ ಸ್ಟೋರೇಜ್ ಆಗೋಂಗೆ ಬರ್ತೈತೆ ಅಷ್ಟೇ, ಅಷ್ಟಾಗೇನು ನೀರು ಬಂದಿಲ್ಲ ಇನ್ನು. ಸೊ ಇದನ್ನೇನು ಮುಚ್ಚಿಲ್ಲ, ಹಾಗೆ ಬಿಟ್ಕೊಂಡಿದ್ದೀನಿ. ಸೊ ನೋಡಿ, ಇಲ್ಲಿ ಕೊರ್ಸಿರೋದು. ಸೊ ಇಲ್ಲಿ ಗುಂಡಿಲಿ ನೀರು ಸ್ಟೋರೇಜ್ ಆಗೈತೆ ಅಷ್ಟೇ, ಆದರೆ ನೀರು ಯಾವುದೇ ಹರಿತಾ ಇಲ್ಲ ನೋಡಿ. ಇಲ್ಲಿ ಕೂಡ ಇಲ್ಲೇ ಕೊರ್ಸಿದ್ದು. ಸೊ ಇಲ್ಲಿ ನೀರು ನಿಂತಿದೆ, ಅಂದರೆ ಕತೆ ಆಗಿದೆ. ಸೊ ಇದರಲ್ಲೇ ಮುಂದೆ ಎಲ್ಲಾದರೂ ಪಾಯಿಂಟ್ ನಮ್ಗೆ ಸಿಗುತ್ತಾ ನೋಡೋಣ ಬನ್ನಿ. ಈ ಸೈಡಿಂದ ಯಾವುದಾದ್ರೂ ಡ್ಯಾಮ್, ನಮ್ದು ಈ ಸೈಡ್ ಡ್ಯಾಮ್ ಇದೆ, ಡ್ಯಾಮ್ ಕಡೆಯಿಂದ ಯಾವುದಾದ್ರೂ ನೀರಿನ ಸುಳಿವು ಸಿಕ್ಕಿದೆಯಾ ನೋಡೋಣ ಬನ್ನಿ. ಓಕೆ, ಇಲ್ಲೊಂದು ಸಿಗ್ತೈತೆ ನನಗೆ ಈ ಸೈಡು. ಇದು ಮಾಮೂಲಿ ಹರಿನಾ ಅಥವಾ ಸುಮ್ಮನೆ ರೇಡಿಯೇಷನ್ನ ನೋಡ್ಕೊಳ್ಳೋಣ. ಸೊ ನನಗೆ ಇಲ್ಲೊಂದು ಪಾಯಿಂಟ್ ಸಿಗ್ತೈತೆ. ಸೊ ನೋಡೋಣ ಇದು ಎಳೆನಾ ಅಥವಾ ಬೇರೆ ರೇಡಿಯೇಷನ್ ಅಂತ. ಇಲ್ಲೊಂದು ಹೋಗ್ತಾ ಐತೆ, ಹಿಂಗೆ ಡ್ಯಾಮ್ ಕಡೆಯಿಂದ ಹೋಗ್ತಾ ಐತೆ. ಸೊ ಪರವಾಗಿಲ್ಲ, ಇದು ಅರ್ಧ ಅಡಿ ದೊಡ್ಡದೇ ಇದೆ. ಸೊ ಈ ಕಡೆಯಿಂದ ನೀರು ಹಿಂಗೆ ಹೋಗ್ತಾ ಐತೆ ಅಂತ ನನಗೆ ಇದ್ರಲ್ಲಿ ಗೊತ್ತಾಯ್ತು. ಬಟ್ ಇದು ನೀರು ಹರಿತಾ ಇದೆ ಇಲ್ವಾ ಅನ್ನೋದನ್ನ ಇಲ್ಲಿ ಚೆಕ್ ಮಾಡ್ಕೊಳ್ಳೋಣ. ಅವನು ಏನಾದರೂ ಹರಿತಾ ಇದ್ರೆ ನನ್ನ ಮಗ ಅಲ್ಲಿ ಕೊಡೋ ಬದಲು ಪಾಯಿಂಟ್ ಇಲ್ಲಿ ಕೊಟ್ಟಿದ್ರೆ ನೀರು ಸಿಗ್ತಿತ್ತು ನನಗೆ. ಸೊ ಅವನು ಅಷ್ಟೇ ಅಲ್ಲಿ ಕೊಡೋ ಬದಲು ಇಲ್ಲೇ ಕೊಟ್ಟಿದ್ರೆ, ಸೊ ಇದು ಅದು ಇಲ್ಲ, ಇದು 2 ಎಳೆ ನನಗೆ ಸಿಗೋದು. ನೀರಿದ್ದೆ ಅರ್ಧ ಇಂಚ್ 1.5 ಇಂಚ್ ಬಂದಿದ್ರು ಬೇಜಾನ್ ಆಗೋಗೋದು ನನಗೆ. ಸೊ ಈಗ ಇಲ್ಲಿ ಚೆಕ್ ಮಾಡೋಣ.
ನೋಡಿ ಇಲ್ಲಿ ನೀರು ಹರಿತಾ ಐತೆ, ಈ ತರ ಹರಿದ್ರೆ ಈ ತರ ನಮಗೆ ಸಿಗ್ನಲ್ ಇದರಿಂದ ಸಿಗುತ್ತೆ. ಸೊ ಸೊ ನೋಡಿ ಈಗ ಇದನ್ನ ಸ್ಟ್ರೈಟ್ ಆಗಿ ಹಿಡಿತೀನಿ, ನೀರು ಹರಿತಾ ಇದೆಯಾ ಅಂತ ಈಗ ನಮ್ಗೆ ಗೊತ್ತಾಗುತ್ತೆ ಒಳಗಡೆ ನೀರು ಇದೆಯೋ ಇಲ್ವೋ ಅಂತ. ನೋಡಿ ಅದರಲ್ಲಿ ಯಾವುದೇ ರೀತಿ ಮೂವ್ಮೆಂಟ್ ಆಗಿಲ್ಲ. ಸೊ ಇದ್ರಲ್ಲಿ ನೋಡಿ ಮೂವ್ಮೆಂಟು ಈ ಕಡೆಯಿಂದ ಈ ಕಡೆ ಆಗ್ತಾ ಇದೆ. ಸೊ ಹಿಂಗೆ ತುಂಬ ಹೊತ್ತು ಹಿಡ್ಕೊಂಡ್ರೆ ಅದು ಇನ್ನೂ ಫಾಸ್ಟಾಗಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಗೂಬ್ ನನ್ನ ಮಗ ನೋಡಿ ಲೋರಾ ಮ್ಯಾಕ್ಸ್ ಮಿಷಿನ್ ಟೆಕ್ನಾಲಜಿ ಅಲ್ಲಿಂದ ಬಂದು ಇಲ್ಲಿ ಬಂದು ವಾಪಸ್ ಹೋಗಿ ಅಲ್ಲಿ ಪಾಯಿಂಟ್ ಕೊಟ್ಟಿದ್ದಾನೆ. ಸೊ ಈ ಎಳೆ ಈ ಕಡೆಯಿಂದ ಹೋಗಿರೋದಕ್ಕೆ ಕನೆಕ್ಟೇ ಇಲ್ಲ. ಕನೆಕ್ಟ್ ಇದ್ದಿದ್ರೆ ಒಂದು 2 ಇಂಚು 1.5 ಇಂಚ್ ನೀರಾದರೂ ಆಗಿದ್ರೆ ಸೊ ಅಲ್ಲೂ ಆಗೋದು. ಟೋಟಲ್ 8 ಬೋರು 8 ಲಕ್ಷ ಡಮಾರ್ ಆಗಿದೆ. ಸೊ ಬನ್ನಿ ನೆಕ್ಸ್ಟ್ ಇನ್ನೊಂದು ಬೋರು ಎಲ್ಲ ಹಾಕ್ಸಿದ್ದೀನಿ, ಅಲ್ಲಿಗೆ ಹೋಗೋಣ. ಸೊ ನೋಡಿದ್ರಲ್ಲ, ಲೋರಾ 750 ಟೆಕ್ನಾಲಜಿ ಪಾಯಿಂಟ್ ಆಯಿತು, ಕಾಯಿ ಪಾಯಿಂಟ್ ಆಯಿತು. ಸೊ ಕಾಯಿ ಪಾಯಿಂಟಲ್ಲೇ ಕೊಟ್ಟಂಥ ಪಾಯಿಂಟ್ ಇದು. ಈಗ ನೀವೇನು ನೋಡ್ತಿದ್ದೀರಾ, ಸೊ ಇದು 4 ವರ್ಷ ತುಂಬ ಹೆವಿ ನೀರೇ ಬಂತು. ಸೊ ಈಗ ಡ್ರಾಪ್ ನೀರು ಬರ್ತಾ ಇಲ್ಲ. ಕಾರಣ ಏನು ಅಂದರೆ ಡ್ರೈ ಗ್ಯಾಪ್ ಏನೋ ಆಗಿರ್ಬೋದು. ಸೊ ಇಲ್ಲಿ ಇನ್ನೂ ಅಂಡೆ ಜಲ ಇದೆಯಾ ಏನೋ ಗೊತ್ತಿಲ್ಲ. ಸೊ 3 ಎಳೆ ಇದೆ ಅಂತ ಹೇಳಿದರು ಕಾಯಿ ಪಾಯಿಂಟ್ ಕೊಟ್ಟವರು. ಸೊ ಅವರು ಕೊಟ್ಟಿದ್ದು 70 ಅಡಿಯಿಂದ ಸ್ಟಾರ್ಟ್ ಆಯಿತು, 220 ಅಡಿಗೆ ಇನ್ನೊಂದು ಸಿಕ್ತು. ಸೊ ನೀರು ಹೆವಿ ಆಯಿತು ಅಂದ್ಬಿಟ್ಟು ಸ್ಟಾಪ್ ಮಾಡಿಸಿದ್ರು. ಸೊ ಅದಾದಮೇಲೆ ಅಲ್ಲೇ 2 ಬೋರ್ ಹಾಕ್ಸಿದ್ದು 4 ವರ್ಷ ಆದಮೇಲೆ. ಸೊ ಅಲ್ಲೊಂದು ಕೆಳಗಡೆ ಒಂದು ಹಾಕ್ಸ್ತೇವೆ. ಸೊ ಅದು 3 ಪ್ಲಸ್ ಅದಕ್ಕೆ ಮುಂಚೆ ಎಲ್ಲ ಹಾಕ್ಸಿದ್ದೋ ಅಲ್ಲೆಲ್ಲ ಫೇಲ್ ಆಗಿತ್ತು. ಇದೇ 4 ವರ್ಷ ನಮಗೆ ನೀರು ಕೊಟ್ಟಿದ್ದು. ಸೊ ಈಗ ಇದರಲ್ಲಿ 3 ಎಳೆ ಇದೆ ಅಂತ ಅವ್ರು ಹೇಳಿದ್ದಾರೆ. ಸೊ ಇದೆಯಾ ಇಲ್ವಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಣ. ಸೊ ಬನ್ನಿ ಈಗ ಫಸ್ಟು ಪಾಯಿಂಟ್ ಚೆಕ್ ಮಾಡೋಣ. ಸೊ ಮೊದಲನೇ ಪಾಯಿಂಟು ಹತ್ರದಿಂದ ಬಂದೆ. ಸೊ ಇದೆ ಓಕೆ, ಈ ಸೈಡಿಂದ ಇಲ್ಲಿ ಕಡೆ ಒಂದು ಹೋಗ್ತೈತೆ ಅಂದ್ಕೊಳ್ಳೋಣ. ಇದು ಪಾಯಿಂಟಾ ಇಲ್ಲ ರೇಡಿಯೇಷನ್ ಅದು ಚೆಕ್ ಮಾಡ್ಕೊಬಿಡ್ತೀನಿ. ಓಕೆ, ಇದು ಎಳೆನೆ. ಸೊ ಈ ಸೈಡಿಂದ ಈ ಸೈಡು ಹೋಗ್ತಾ ಇದ್ದೆ. ಒಂದು ಅವರು 3 ಹೇಳಿದ್ರು, ಒಂದು ಕನ್ಫರ್ಮ್ ಆಯಿತು. ಸೊ ನೆಕ್ಸ್ಟ್ ಈ ಕಡೆ ಹೋಗೋಣ. ಹಾಂ, ಇಲ್ಲೂ ಒಂದಿದೆ ನೋಡಿ, ಈ ಸೈಡಿಂದ ಈ ಕಡೆ ಒಂದು ಹೋಗ್ತೈತೆ. ಸೊ ಇದು ಪಾಯಿಂಟ್ ರೇಡಿಯೇಷನ್ ಕನ್ಫರ್ಮ್ ಮಾಡ್ಕೋತೀನಿ. ಸೊ ಓಕೆ, ಇದು ಪಾಯಿಂಟೇ. ಈ ಸೈಡಿಂದ ಆ ಕಡೆ ಹೋಗ್ತೈತೆ. ಸೊ 1 2, ಸೊ 2 ಪಾಯಿಂಟ್ ಆಯಿತು. ಈಗ ಮತ್ತೆ ಈಗ ಹೋಗೋಣ. ಸೊ ಇಲ್ಲಿ ಗುಂಡಿ ಇದೆ, ಸದ್ಯಕ್ಕೆ ಈ ಸೈಡ್ ಹೋಗೋಣ. ಹಾಂ ಓಕೆ, ಅವ್ರು ಹೇಳಿದ್ದು 3 ಇದೆ ನೋಡಿ, ಈ ಸೈಡಿಂದ ಈ ಸೈಡ್ ಹೋಗ್ತೈತೆ. ಸೊ ಕೆಳಗಡೆ ಇಳಿಗೆ ಕನ್ಫರ್ಮ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಅಲ್ಲಿ ಪಾಯಿಂಟು ತೋರಿ ನೋಡಿ ಎಷ್ಟು ಕಷ್ಟ ಇದೆ ಇದು ಪಾಯಿಂಟ್ ಮಾಡೋದು. ಸೊ ಈ ರೇಡಿಯೇಷನ್ನ ಪಾಯಿಂಟೇ ಚೆಕ್ ಮಾಡ್ಕೊಳ್ಳೋಣ. ಸೊ ಓಕೆ, ಇದು ಪಾಯಿಂಟ್ ಅಂದರೆ ಸೇಮ್ ಅದಕ್ಕೆ ಕನೆಕ್ಟ್ ಆಗಿದೆ. ಅವ್ರು ಹೇಳ್ದಂಗೆ 3 ಇದೆ, 3 ಪಾಯಿಂಟ್ ಕರೆಕ್ಟಾಗಿ ಸಿಕ್ಕಿದೆ ನನಗೆ. ಸೊ ಇದೇನಿದು, ಸೊ ಇಲ್ಲೂ ಒಂದು ಪಾಯಿಂಟು ಈ ಕಡೆಯಿಂದ ಹರಿತೈತೆ. ಇದೇನು ಪಾಯಿಂಟೇ ಅಲ್ಲ, ಅದು ರೇಡಿಯೇಷನ್ ನೋಡ್ಕೊಳ್ಳೋಣ. ಸೊ ಹಿಂಗೆ ಹೋಗ್ತೈತೆ. ಸೊ ಇದು ಅದಕ್ಕೆ ಟಚ್ ಇಲ್ಲ, ಆ 3 ಟಚ್ ಇರೋದು. ಸೊ ಈಗ ಬನ್ನಿ, ಅದು ನೀರು ಯಾವುದೇ ಖಾಲಿ ಗ್ಯಾಪ್ ಇದೆ. ನನಗೆ 2 ಸಿಕ್ಕಿದ್ದು, ಆ್ಯಕ್ಚುಲಿ ಇಲ್ಲಿ 3 ತೋರಿಸ್ತಿದೆ. ರೀಬೋರ್ ಮಾಡಿಸಿದ್ರೆ ನೀರು ಬರುತ್ತಾ ಏನು ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋಣ. ಸೊ ಫಸ್ಟು ನನಗೆ ಇದೆ, ಯಾಕಂದರೆ ಡ್ಯಾಮಿಂದ ಕನೆಕ್ಟ್ ಆಗಿರೋಂಥದ್ದು ಇದು. ಸೊ ನೆಕ್ಸ್ಟು ಇಲ್ಲೊಂದು ಏನೋ ಸಿಗುತ್ತೆ. ಸೊ ಓಕೆ ನೋಡಿ, ನಾವೇನು ಮಾಡ್ತಿಲ್ಲ ನೋಡ್ಕೊಳ್ಳಿ, ಆಮೇಲೆ ತಿರುಗಿಸ್ತಾರೆ ಅನ್ಕೋತೀರಾ. ಜಸ್ಟ್ ಇಲ್ಲಿ ನೋಡಿ, ಈಗ ಹಿಡ್ಕೋಬೇಕು ಫ್ರೆಂಡ್ಲಿ. ಈಗ ಬಿಟ್ಟು ನೋಡಿ, ನಾವೇನು ಮಾಡಲ್ಲ. ಸೊ ಇಲ್ಲಿ ಬಂದರೆ ರೇಡಿಯೇಷನ್ ತೋರಿಸುತ್ತೆ ಈಗಿಂದ ಈಗ ಹೋಗ್ತೈತೆ ಅಂತ. ಓಕೆ, ಇದು ಅಲ್ಲಿ ಸತ್ತೆ ಜಾಸ್ತಿ ಬೆಳೆದ್ಬಿಟ್ಟಿದೆ. ಇಲ್ಲಿ ನೋಡೋಣ ಇರಿ ಒಳಗಡೆ, ಇಲ್ಲಿಂದ ಇದೆಯಾ? ಸೊ ಓಕೆ, ಇಲ್ಲಿಂದನೇ ಇದೆ, ಅಲ್ಲೇ ಮಾಡೋಣ. ಪಾಯಿಂಟ್ ಮಾಡ್ಕೊಳ್ಳೋಣ ಫಸ್ಟ್. ಸೊ 1 ಇಲ್ಲ ಅಲ್ಲೇ ಮಾಡ್ತೀನಿ ರೀ, ಸಿಕ್ತಿಲ್ಲ ಅಲ್ಲಿ ಬರೆಯೋಕ್ಕೆ ನನಗೆ, ಸತ್ತೆ ಜಾಸ್ತಿ ಆಗೋಗಿದೆ. ಸೊ ಇದು ಅದಕ್ಕೆ ಕನೆಕ್ಟ್ ಆಗಿದೆ. 1 ಇದೇ ಫಸ್ಟ್ ಅನಿಸುತ್ತೆ, 70 ಅಡಿಗೆ ಸಿಕ್ಕಿದ್ದು. ಅರ್ಧ ಅಡಿ ನೋಡಿ ಸೇಮ್. ಸೊ ಈಗ ಆಯಿತು, ನೀರು ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು. ಫಸ್ಟು 70 ಅಡಿಗೆ ಸಿಕ್ಕಿದ್ದು. ಈಗ ಮಳೆ ಸ್ಟಾರ್ಟ್ ಆಗೈತೆ, ನೀರು ಏನಾದ್ರು ಬಂದಿದೆಯಾ ಏನು ಕತೆ ಚೆಕ್ ಮಾಡ್ಕೊಳ್ಳೋಣ.
ಇನ್ನು ಡ್ರೈ ಗ್ಯಾಪ್ ಇದೆ, ಇನ್ನೂ ನೀರು ಬಂದಿಲ್ಲ. ಸೊ ನೆಕ್ಸ್ಟು ಇನ್ನೊಂದು ಸಿಕ್ಕಿದೆಯಲ್ಲ ನಮಗೆ, ಅದನ್ನು ಚೆಕ್ ಮಾಡ್ಕೊಳ್ಳೋಣ. ಸೊ ಈ ಸತ್ತಲ್ಲಿ ಕಷ್ಟ ಕಂಡುಹಿಡಿಯೋದು. ನೋಡೋಣ ಇಲ್ಲಿ. ಓಕೆ, ಇಲ್ಲಿದೆ. ಈ ಕಡ್ಡಿ ಐತವೆ ಅನ್ಕೊಳ್ಳೋಣ. ಅಂದರೆ ಲೈಟಾಗಿ ಇದರಲ್ಲಿ ಸ್ವಲ್ಪ ಸ್ಟಾರ್ಟ್ ಆಗಿದೆ ನೀರು. ಪವರ್ಗಾಗಿ ಏನು ಹರಿತಾ ಇಲ್ಲ, ಲೈಟಾಗಿ ಹರಿತೈತೆ ಅಷ್ಟೆ. ನೋಡ್ತಾ ಇದ್ದೀರಲ್ಲ, ನೀರು ಅಂದರೆ ಹರಿತಾ ಇದೆ. ನೀರು ಸುಮಾರು 1 ಇಂಚುವರೆಗೂ ನೀರು ಇದೆ ಇಲ್ಲಿ. 1 ಇಂಚು ನೀರು ಹರಿತಾ ಇದೆ ಅಂತ ಅರ್ಥ. ಅಂದರೆ ಸ್ವಲ್ಪ ಲೈಟಾಗಿ ನೀರು ಹರಿತಾ ಇದೆ. ಸೊ ನನಗೆ 2 ಸಿಕ್ಕಿದೋ. ಇನ್ನು ಡ್ರಿಲ್ ಮಾಡಿಸಿದ್ರೆ ಇನ್ನೊಂದು ಸಿಗುತ್ತೆ ಅನ್ನೋ ಚಾನ್ಸಸ್ ಇದೆ ತುಂಬ. ಸೇಮ್ ಡ್ಯಾಮಿಂದ ಬಂದಿರೋದು. ಸೊ ಇದು ಡ್ರೈ ಆಗಿದೆ, ಸೊ ಅದು ಲೈಟಾಗಿದೆ. ಅದರಿಂದ ನೀರು ನೋಡಿ, ಈಗ ನೀರು ಇಲ್ಲಿ ಸ್ಟೋರೇಜ್ ಆಗಿರುತ್ತೆ. ಸ್ಟೋರೇಜ್ ಸ್ಟಾಪ್ ಅಂದರೆ ಇಲ್ಲಿ ಕತ್ರಿ ಆಗುತ್ತೆ. ಅಂದರೆ ಕತ್ರಿ ಆಗಿದೆ ಅಂದರೆ ಇಲ್ಲಿ ಜಂಕ್ಷನ್ ಇಲ್ಲಿ ಇವೆ, 3 ಇದೆ. ಒಂದೊಂದು ಟೈಮ್ ಪೈಪ್ಗೂ ವರ್ಕ್ ಆಗುತ್ತಾ ಚೆಕ್ ಮಾಡೋಣ. ಸಾರಿ, ಪೈಪ್ ಅಲ್ಲ, ಇಲ್ಲಿದೆ. ಪೈಪ್ಗೆ ಏನು ಇದು ವರ್ಕ್ ಆಗಲ್ಲ. ನೀರು ಹರಿತಾ ಇದ್ದಾಗೂ ಕೂಡ ಏನೂ ವರ್ಕಿಂಗ್ ಆಗಲ್ಲ. ಬನ್ನಿ ಇದನ್ನು ಎಲ್ಲಿ ಚೆಕ್ ಮಾಡೋಣ. ಸೊ ಇಲ್ಲಿ ಚೆಕ್ ಮಾಡಬೇಕು ಇದನ್ನು. ಸೊ ಇಲ್ಲಿ ಸತ್ತೆ ಕೆಳಗಡೆ ಹೋಗಿ ಚೆಕ್ ಮಾಡೋಣ. ಬನ್ನಿ ಅದ್ರ ಕಡೆ, ಇದ್ರ ಹತ್ರ ಇಲ್ಲೇ ಚೆಕ್ ಮಾಡೋಣ. ಅಲ್ಲೆಲ್ಲ ಫುಲ್ ಸತ್ತೆ ಇತ್ತು. ಸೊ ಈಗ ಇಲ್ಲಿ ಮೇನ್ ಪಾಯಿಂಟ್ ಇದೆ ಅನಿಸುತ್ತೆ, ಇದಕ್ಕೆ ಕನೆಕ್ಟ್ ಆಗೈತೆ. ಸೊ ಇಲ್ಲಿ ನೀರು ಹರಿತಾ ಇದೆಯಾ ನೋಡೋಣ. ನೋಡಿ, ಸ್ಟಾರ್ಟ್ ಆಗ್ತೈತೆ. ಇದರಲ್ಲಿ ನೀರು ಹರಿತೈತೆ. ಸೊ ಇದನ್ನ ರೀಬೋರ್ ಮಾಡಿಸಿದ್ರೆ ಇನ್ನೊಂದು 2 ಇಂಚ್ ನೀರು ಆಗಬಹುದು. ಸೊ ಇಲ್ಲಿ ನೀರು ಸ್ಟಾಕ್ ಇದೆ, ಆದ್ರಿಂದ ಇಲ್ಲಿ ಮಾಮೂಲಿ ತಿರುಗುತ್ತೆ, ಇದೇನಿಲ್ಲ. ನೋಡಿದ್ರಲ್ಲ, ರೌಂಡ್ ಆಗಿ ತಿರುಗ್ತಾ ಐತೆ. ಅಂದರೆ ಇಲ್ಲೂ ಕೂಡ ನೀರಿದೆ.
ಸೊ ಇದನ್ನ ರೀಬೋರ್ ಮಾಡಿಸಿದ್ರೆ ಇನ್ನೊಂದು ಪಾಯಿಂಟ್ ಸಿಗುವಂಥದ್ದು. ಸೊ ಬನ್ನಿ ಇನ್ನು ನೆಕ್ಸ್ಟು ಇನ್ನೊಂದು ಬೋರ್ ಹತ್ರ ಹೋಗಿ ಚೆಕ್ ಮಾಡೋಣ. ಸೊ ಅದು ಇದು ಹಾಕ್ಸಿದ್ಮೇಲೆ ಇನ್ನೊಂದು ಹಾಕ್ಸಿ ಅದು ಹಾಕ್ಸಿದ್ದು. ಸೊ ಇದು ಕೂಡ ಕೊಟ್ಟರು 800 ಅಡಿ ಡೀಪ್ ಕೊಡಿಸ್ದಾಗ ಒಂದು ತೊಟ್ಟು ನೀರು ಬಂದಿರಲಿಲ್ಲ. ಸೊ ಈಗ ನೀರು ಕಾಣಿಸ್ತೈತೆ, ಬಟ್ ಜಲ ಇದೆಯೋ ಇಲ್ವೋ ಗೊತ್ತಿಲ್ಲ, ಚೆಕ್ ಮಾಡೋಣ ಬನ್ನಿ. ಸೊ ಫೈನಲಿ ಹತ್ರದಿಂದ ಚೆಕ್ ಮಾಡ್ತಾ ಇದ್ದೀನಿ. ಹೊಸ್ದಾಗಿ ಪಾಯಿಂಟ್ ಮಾಡಬೇಕಾದ್ರೆ ಫುಲ್ ರೌಂಡ್ ಹೊಡಿಬೇಕಾಯ್ತು. ಸೊ ಈಗ ನೋಡಿ ಇಲ್ಲೆಲ್ಲಾದರೂ ನೀರು ಇದೆಯಾ ನೋಡೋಣ. ಸೊ ಓಕೆ, ಇಲ್ಲೊಂದು ಈ ಸೈಡಿಂದ ಹೋಗ್ತೈತೆ ಅಂತ ತೋರಿಸ್ತೈತೆ. ಸೊ ಇದು ಎಳೆನ ರೇಡಿಯೇಷನ್ನ ಚೆಕ್ ಮಾಡ್ಕೊಳ್ಳೋಣ. ಚಿಕ್ಕದು ಎಳೆ, ಇದು ಕೂಡ ನೀರಿಂದೆ ಸೆಳೆ. ಸೊ ಎಷ್ಟು ನೋಡೋಣ ಇಲ್ಲಿ. ಸೊ ನೋಡಿ ತುಂಬ ಚಿಕ್ಕದು, ಇದು ಚಿಕ್ಕ ಎಳೆ, ಇದು ಇಷ್ಟೇ ಇರೋದು. ಸೊ ಅದರಿಂದ ಕೊರೆಸ್ದಾಗ ನೀರು ಬಂದಿರಲಿಲ್ಲ, ಈಗ ನೀರು ಕಾಣಿಸ್ತೈತೆ. ಮೋಟ್ರು ಬಿಟ್ಟರು ಕೆಪಾಸಿಟಿ ಏನೋ ಗೊತ್ತಾಗಲ್ಲ. ನಿಮಿಷ ಇರಿ, ನಾನು ಕ್ರಾಸ್ ರಾಂಗಾಗಿ ಹಾಕ್ಕೊಂಡಿದ್ದೀನಿ. ಈಗ ಬರಬೇಕಾಯ್ತಿದ್ದು. ಹತ್ರ ಹೋಗಿ ಮಾಡೋಣ ಬನ್ನಿ. ಸೈಡಾಗ ಗುಂಟ. ಓಕೆ, ಕನೆಕ್ಟ್ ಆಗಿದೆ ಇದಕ್ಕೆ. ಓಕೆ ಓಕೆ ಡನ್, ಕನೆಕ್ಟ್ ಆಗಿದೆ, ಪರವಾಗಿಲ್ಲ, ಇದು ಸುಮಾರಾಗಿದೆ. ಸೊ ಒಂದು ಸಿಕ್ಕೈತೆ ಅಷ್ಟೇ, ಫುಲ್ಲು ರೇಡಿಯೇಷನ್ ಎಲ್ಲ ನೋಡೋಣ. ಸೊ ಈ ಕಡೆ ಏನಿದು ನೋಡೋಣ. ಇದು ಇಲ್ಲಿ ಯಾವುದು ಅಡ್ಡ ಇದೆ, ಇದು ಪಾಯಿಂಟ್ ಅಲ್ಲ, ರೇಡಿಯೇಷನ್ ಅಷ್ಟೇ. ಸೊ ಇಲ್ಲಿರೋದು ಒಂದೇ. ನೀರೇನಾದರೂ ಹರಿತಾ ಇದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಳೋಣ ಇಲ್ಲಿ. ಓಕೆ, ಇಲ್ಲೂ ಒಂದು ಅರ್ಧ ಇಂಚು ನೀರು ಐತೆ, ಒಗಿತೈತೆ. ಈ ಬೋರಲ್ಲೂ 1 ಇಂಚ್ ನೀರು ಬರುತ್ತೆ. ಸೊ ನೋಡೋಣ. ಇಂಚನ್ ಓಕೆ, ನೀರು ನಿಂತಿದೆ. ನೀರಿನ ಸೌಂಡ್ ಕೇಳಿಸುತ್ತಾ ನೋಡ್ಕೋಬೇಕು. ಈ ಕ್ಯಾಮ್ರಾ ಇಲ್ಲಿ ಇಟ್ಕೊಳ್ಳಲ್ಲ, ಬಿದ್ದಿರೋದು ಅಂತ ನಾನು. ನೀರಿದೆ ನೋಡಿದ್ರಲ್ಲ, 1 ಇಂಚ್ ನೀರು ಅಲ್ಲಿದೆ. ಸೊ ಇದು ನಮ್ಮ 1 2 3 4ನೇ ಬೋರ್. ಇಲ್ಲೂ ಒಂದು ಐತೆ, 5ನೇ ಬೋರ್ ನೋಡ್ಕೊಂಬರೋಣ ಬನ್ನಿ. 1 ಲಕ್ಷ. ಸೊ ಈಗ 1 2 3 4 ಆಯಿತು, ಈಗ 5ನೇ ಬೋರ್ ಇದು ನಮ್ಮದು. ಸೊ ಅಲ್ಲಿ ಏನು 4 ವರ್ಷ ಓಡ್ತು ಅನ್ನಲ್ಲ, ತೆಂಗಿನಕಾಯಿ ಪಾಯಿಂಟ್ ಅವ್ರು ಕೊಟ್ಟಿದ್ದೆ ಪಾಯಿಂಟ್ ಇದು. ಸೊ 1 ಇಂಚು 1.5 ಇಂಚ್ ನೀರು ಬಿತ್ತು ಕೊರೆಸ್ದಾಗ, ಅವ್ರು ಹೇಳಿದ್ರು. ಸೊ ನಮಗೆ ಡೌಟ್ ಮೇಲೆ ಎಷ್ಟ ಹೋಗಿ ಹಾಕ್ಸ್ತಾವ. ಸೊ ಎಲ್ಲ ಹೊಟ್ಟೈತು. ಸೊ ಇದರಲ್ಲಿ 4 ಎಳೆ ಅಂತ ಹೇಳಿದ್ರು ಅವರು. ಸೊ 4 ಇದೆಯಾ ಇಲ್ಲ, ಇದು ಎಷ್ಟಿದೆ ಎಳೆ ಚೆಕ್ ಮಾಡೋಣ. ಸೊ ಈ ರೇಡಿಯೇಷನ್ ಎಲ್ಲ ಚೆಕ್ ಮಾಡ್ಕೊಳ್ಳೋಣ. ಸೊ ಈಗ ಎಷ್ಟು ಎಳೆ ಎಷ್ಟು ಕನೆಕ್ಟ್ ಆಗಿದೆ ಅದನ್ನ ನೋಡ್ಕೊಳ್ಳೋಣ ಬನ್ನಿ. ಸದ್ಯಕ್ಕೆ 760 ಅಡಿ ಕೊರೆಸಿದ್ದೀನಿ. ಸೊ ಇದು 760, ಅಲ್ಲಿ 800, ಅದು 460, ಅದು ಒಂದು 500, ಅದು ಮೇಲ್ಗಡೆ 800, ಇಷ್ಟು ಕೊರೆಸಿದೆ. ಸೊ ಇಷ್ಟರಲ್ಲೆಲ್ಲ ಅದು ಪ್ಲಸ್ ಇದೆ, ಎರಡರಲ್ಲೇ ನೀರು ಕಾಣಿಸಿದೆ ನಮಗೆ, ಇನ್ನೆಲ್ಲ ಡ್ರೈ. ಸೊ ಬನ್ನಿ ಚೆಕ್ ಮಾಡ್ಕೊಳ್ಳೋಣ. ಸೊ ಓಕೆ, ಒಂದು ಈ ಸೈಡಿಂದ ಹರಿತೈತೆ. ಸೊ ಪಾಯಿಂಟ ಇಲ್ಲ ರೇಡಿಯೇಷನ್ನ ಚೆಕ್ ಮಾಡ್ಕೊಳ್ಳೋಣ.
ಓ ಏನು ಇಷ್ಟು ಪರವಾಗಿಲ್ಲ, ದೊಡ್ಡ ಗ್ಯಾಪೇ ಸಿಕ್ಕಿದೆ. ನೋಡೋಣ ತಿರುಗುತ್ತೆ. ಸೊ ಓಕೆ, ಒಂದು ಗ್ಯಾಪು ಹೋಗಿದೆ. ಡ್ಯಾಮಿಂದ ನೀರು ಮೋಸ್ಟ್ಲಿ ಅದೇ ಅನ್ಸುತ್ತೆ ಬಿದ್ದಿರೋದು ನನಗೆ, 1 ಇಂಚು. ಸೊ ಮುಂದೆ ಪರವಾಗಿಲ್ಲ, ಗುಡ್ ಪಾಯಿಂಟ್. ಓಕೆ, ಒಂದು ಸಿಕ್ತು. ಸೊ ಇನ್ನೊಂದೇನಾದರೂ ಸಿಗುತ್ತಾ? ಸ್ವಲ್ಪ ಇಲ್ಲಿ ಹುಲ್ಲು ಬೆಳ್ಕೊಬಿಡ್ತೈತೆ, ಸೊ ಅದರಿಂದ ಸ್ವಲ್ಪ ದೂರದಿಂದ ಮಾಡೋಕ್ಕಾಗ್ತಾಯಿಲ್ಲ. ಓಕೆ, ಇಲ್ಲೊಂದು ಕನೆಕ್ಟು ಈಗೊಂದು ಸಿಗ್ತೈತೆ ನನಗೆ. ಆಮೇಲೆ ಇದನ್ನು ಪಾಯಿಂಟ ಕನ್ಫರ್ಮ್ ಮಾಡ್ಕೊಳ್ಳೋಣ. ಸೇಮ್ ಅದೇ ಇದು. ಸೊ ಈಗೊಂದೇನೋ ಕನೆಕ್ಟ್ ಆಗ್ತೈತೆ. ಇದೇನು ಪಾಯಿಂಟ ಇಲ್ಲ ಏನು ಅಂತ ನೋಡೋಣ. ಓಕೆ, ಇದು ಪಾಯಿಂಟ್ ಅಲ್ಲ, ರೇಡಿಯೇಷನ್ ಅಷ್ಟೇ. ಸೊ 1 2 ಈ ಕಡೆ ಒಂದು, ಈಗಿಂದ ಒಂದಾಗೈತೆ. ಸೊ ಇದು 3 ಒಂದಿದ್ದು ಇದು ರೇಡಿಯೇಷನು, ಪಾಯಿಂಟ್ ಅಲ್ಲ. ಇದು ಕನ್ಫ್ಯೂಸ್ ಆಗಿದೆ ಅವ್ರಿಗೆ. ರೇಡಿಯೇಷನ್. ಸೊ ಓಕೆ, ಈಗೊಂದು ಸಿಕ್ಕಾಯ್ತು. ಇದು ಪಾಯಿಂಟ ರೇಡಿಯೇಷನ್ ನೋಡೋಣ. ಆಫ್ ಮಾಡಲ. ಸೊ ಓಕೆ, ಇಲ್ಲಿ 2 ಅರಿ ಸಿಕ್ತಾವ, ಅಂದರೆ 2 ಪಾಯಿಂಟು, 2 ಜಾಯಿಂಟ್ ಆಗೈತೆ. ಕೊರೆಸುವಾಗ 2 ಸಿಕ್ಕಿದ್ದು. ಸೊ ಅದಕ್ಕೋಸ್ಕರ ಈಗ ಡ್ರೈ ಆಗಿತ್ತು. ಈಗ ನೀರು ಏನಾದರೂ ಸ್ಟಾರ್ಟ್ ಆಗಿದೆಯಾ ಹರಿಯೋದು ಚೆಕ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಓಕೆ, ನೀರು ಹರಿ ಸ್ಟಾರ್ಟ್ ಆಗೈತೆ. ಸೊ ಅರ್ಧ ಇಂಚಿನ ಹೋಗ್ತೈತೆ ಅಷ್ಟೇ. ಸೊ ಇದು ಮೈನ್ ನಮ್ಮ ಜಲ ನೋಡ್ಕೊಳ್ಳೋಣ, ಇದರಲ್ಲಿ ನೀರು ಹರಿದ್ಯಾ ಇಲ್ವಾ ಅಂತ. ಓಕೆ, ಇದರಲ್ಲೂ ಕೂಡ ನೀರು ಹರಿತು ಸ್ಟಾರ್ಟ್ ಆಗ್ತೈತೆ. ಸೊ ಫೈನಲ್ ಚೆಕ್ಕು, ನೀರು ಸ್ಟೋರೇಜ್ ಇದೆಯಾ ಇಲ್ವಾ ಅನ್ನೋದು. ಓಕೆ, ಫೈನಲಿ ಕೊರ್ಸ್ದಾಗ 1 ಇಂಚ್ ನೀರು ಬಿದ್ದಿತ್ತು. ಸೊ ಈಗ ಅದರಲ್ಲೂ ನೀರು ಇದ್ರಲ್ಲೂ ನೀರು ಬರ್ತೈತೆ ಅಂದರೆ ಫೈನಲಿ 2 ಇಂಚ್ ನೀರು ಐತೆ. ಸೊ ಮೋಟ್ರ್ ಎತ್ತಿ ಬಿಟ್ಟು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ನೀರು ಬರುತ್ತಾ ಬರಲ್ವಾ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.